ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ವಿದ್ಯಾ. ನನ್ನ ಚಾನಲ್ ನೇಮು. ನನ್ನ ದಿನಚರಿ ಹೇಗಿರುತ್ತೆ ಎಂದು ನೋಡೋಣ. ಇವತ್ತು ಶುಕ್ರವಾರ ಆಗಿರೋದರಿಂದ ಬೇಗನೆ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಪುಟ್ಟದಾದ ಒಂದು ರಂಗೋಲಿಯನ್ನು ಬಿಟ್ಟು ಇವತ್ತಿನ ಅಡುಗೆಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿಟ್ಟು ಹಾಕ್ಕೊಂಡು ಚಪಾತಿ ಮಾಡ್ಕೊತೀನಿ. ಇಷ್ಟು ಹಸಿಟ್ಟು ಹಾಕೊಂಡ್ರೆ ಸಾಕು, ನಮಗೆ ಸರಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೆತ್ತಗೆ ಕಲಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಹಾಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ನಾದ್ಕೋಬೇಕು. ಚೆನ್ನಾಗಿ ನೀಟಾಗಿ ಅದೆಲ್ಲ ಗಂಟು ಇರಲಾರ್ದೆ ನೋಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದಿಟ್ಕೊಂಡ್ಬಿಟ್ಟು ಬೇರೆ ಬಟ್ಲಿಗೆ ತೆಗೆದಿಟ್ಕೊಂಡು ಮುಚ್ತೀನಿ. ಹಾಗೆ ಹಸಿಟ್ಟು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಬೀಟ್ರೂಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಕೆಲವರಿಗೆ ಬೀಟ್ರೂಟ್ ಪಲ್ಯ ಇಷ್ಟನೇ ಆಗಲ್ಲ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ನಮ್ಮ ಮನೇಲಿ ಬೀಟ್ರೂಟ್ನೆಲ್ಲ ತುರಿದ್ಬಿಟ್ಟು ಪಲ್ಯ ಮಾಡಿದ್ರೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಕೆಲವರು ಕಟ್ ಮಾಡಿಬಿಟ್ಟು ಪಲ್ಯ ಬೇಯಿಸ್ಕೊಂಬಿಟ್ಟೆಲ್ಲ ಪಲ್ಯ ಮಾಡ್ತಾರೆ. ಆ ಥರ ನಮ್ಮ ಮನೇಲಿ ಯಾರಿಗೂ ಇಷ್ಟನೂ ಆಗಲ್ಲ. ನಮ್ಮ ಮನೇಲಿ ಮಾಡೋದು ಇಲ್ಲ. ನಮ್ಮ ಮನೇಲಿ ನಮಗೆ ಫೇವ್ರೇಟನ್ನು ಇದೇ ಥರ ಮಾಡ್ಕೊಂಡು ತಿನ್ಕೊಳೋದೇ ನಮಗಿಷ್ಟ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೀಟ್ರೂಟ್ ಎಲ್ಲ ತುರ್ದು ಕೊಡಮ್ಮ ಅಂತ ನಮ್ಮಮ್ಮ ಏನಾದರೂ ಕೇಳಿದ್ರೆ ನಾನು ಕೈಯೆಲ್ಲ ಕಲರ್ ಆಗುತ್ತೆ, ನಾನು ತುರಿಯಲ್ಲಪ್ಪ ಅಂತ ಹೇಳ್ತಾ ಇದ್ದೆ. ಇವಾಗ ನಾನೇ ತುರಿದು ನಾನೇ ಅಡುಗೆ ಮಾಡಬೇಕು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊತೀನಿ. ನಾನು ಮೆಣಸಿನ್ಕಾಯಿನೆಲ್ಲ ಉದ್ದನೇ ಕಟ್ ಮಾಡ್ಕೊತೀನಿ. ಚಿಕ್ಕದಾಗೆಲ್ಲ ಕಟ್ ಮಾಡಿದ್ರೆ ಬಾಯಿಗೆ ಸಿಗ್ಬಿಡುತ್ತೆ, ಖಾರ ಆಗುತ್ತೆ ಅಂದ್ಬಿಟ್ಟು ದೊಡ್ಡದೆಲ್ಲ ಕಟ್ ಮಾಡ್ತೀನಿ. ದೊಡ್ಡದಾಗಿ ಕಟ್ ಮಾಡಿದ್ರೆ ತೆಗ್ದಿಟ್ಟು ಸೈಡಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ್ರೆ ಈ ಬೀಟ್ರೂಟ್ ಪಲ್ಯದಲ್ಲಿ ಮೊದಲೇ ಕಾಣಿಸೋದೇ ಇಲ್ಲ. ಅದು ರೆಡ್ ಆಗಿಬಿಡುತ್ತೆ, ಬೀಟ್ರೂಟ್ ಥರನೇ ಕಾಣಿಸ್ಬಿಡುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಸಣ್ಣದಾಗಿ ಹಚ್ಕೊತೀನಿ ನೀಟಾಗಿ. ಬೀಟ್ರೂಟ್ನೆಲ್ಲ ನೀಟಾಗಿ ಸಣ್ಣದಾಗಿ ತುರ್ಕೊತೀನಿ. ಈಗ ಪಲ್ಯ ಮಾಡ್ಕೊತೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟು ಸ್ವಲ್ಪ 2-3 ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾಯ್ತಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಿಟಪಟ ಅಂತ ಅಂದಿದ ತಕ್ಷಣ ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ನೀಟಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೊತೀನಿ ಎಣ್ಣೆಯಲ್ಲಿ. ಹಸಿಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಎಣ್ಣೆಯಲ್ಲಿ. ಇವಾಗ ಬೀಟ್ರೂಟ್ ತುರಿ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು 6 ಸೆಕೆಂಡ್ ಹಾಗೆ ಮಿಕ್ಸ್ ಮಾಡಿ ಬಿಟ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ. ಅದು ನೀಟಾಗಿ ನಿಧಾನಕ್ಕೆ ಬೇಯ್ಕೊಳುತ್ತೆ. ಒಂದು 6 ರಿಂದ 7 ನಿಮಿಷದೊಳಗಡೆ ಎಲ್ಲ
ಪಲ್ಯ ರೆಡಿ ಆಗುತ್ತೆ ನೋಡಿ. ಪಲ್ಯ ರೆಡಿಯಾಗಿದೆ. ಈಗ ಚಪಾತಿ ಲಟ್ಟಿಸ್ಕೊತೀನಿ. ಹಸಿಟ್ಟು ಎಷ್ಟು ಸ್ಮೂತಾಗಿದೆ ಗೊತ್ತಾ, ಊರಿಂದ ತಂದುಬಿಟ್ಟು ಆಡಿಸಿರೋದು ಗೋಧಿನ. ಎಷ್ಟು ಸ್ಮೂತಾಗಿದೆ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸ್ಮೂತಾಗಿದೆ ಹಸಿಟ್ಟು. ನಾನು ಎಲ್ಲ ಚಪಾತಿನೂ ಒಂದೇ ಸಲಿನ ಹೊಸ್ತಿಟ್ಕೊಂಡ್ಬಿಟ್ಟು ಆಮೇಲೆ ಬೇಯಿಸ್ಕೊತೀನಿ. ಒಂದೊಂದೇ ಬೇಯಿಸ್ಕೊಂಡು ಒಂದೊಂದೇ ಸುಡೋಷ್ಟು ಟೈಮ್ ಇಲ್ಲ. ಅಂದರೆ ಪಾಪು ಎದ್ಬಿಟ್ರೆ ಹೊಸ್ಕೊಂಡು ಸುಡೋಕ್ಕಾಗಲ್ಲ. ಒಂದೊಂದೇ ಸುಟ್ಕೊಂಡು ಹೊಸ್ಕೊಂಡು ಕುತ್ಕೊಂಡ್ಬಿಟ್ರೆ ಪಾಪು ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನೆಲ್ಲ ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಹೊಸ್ಕೊಂಡ್ಬಿಟ್ಟು ಆಮೇಲೆ ಬೇಯಿಸ್ಕೊತೀನಿ. ನೀಟಾಗೆಲ್ಲ ಹೊಸ್ಕೊತೀನಿ. ಸಾಫ್ಟಾಗಿರೋದ್ರಿಂದ ಹಸಿಟ್ಟು ಚಪಾತಿ ಬೇಗ ಹೊಸ್ಕೊಂಬಿಡ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಹಸಿಟ್ಟು, ಎಷ್ಟು ನೀಟಾಗಿ ಹೊಸ್ಕೊಬೋದು ಅಂತ. ನಾನೆಲ್ಲ ಹೊಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಹೊಸ್ತಿಟ್ಟಿದ್ದೀನಿ. ಇವಾಗ ಇಂಚು ಕಾದಿದೆ, ಚಪಾತಿ ಸುಡ್ತೀನಿ. ನಾನು ಫಸ್ಟು ಯಾವಾಗೂ ಎಣ್ಣೆ ಹಚ್ತಾನೆ ಇಡ್ತೀನಿ. ಫಸ್ಟು ತವಕ್ಕೆ ಎಣ್ಣೆ ಹಚ್ಚಿನೇ ಚಪಾತಿ ಹಾಕ್ತೀನಿ. ಇಲ್ಲ ಅಂದರೆ ಒಂದೊಂದ್ಸಲ ಚಪಾತಿ ಹಾಗೆ ತವಕ್ಕೆಲ್ಲ ನೀಟಾಗಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಚಪಾತಿ ತಿನ್ನೋಕೆ ಇಷ್ಟನೇ ಆಗೋಲ್ಲ. ಎರಡು ಕಡೆ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕ್ತೀನಿ. ನಾನು ಜಾಸ್ತಿ ಎಣ್ಣೆ ಹಾಕೋಲ್ಲ. ಜಾಸ್ತಿ ಎಣ್ಣೆ ಹಾಕಿದ್ರೆ ಆ ಥರ ಗಟ್ಟಿ ಆಗ್ಬಿಡುತ್ತೆ ಚಪಾತಿ. ಸ್ವಲ್ಪ ಎಣ್ಣೆ ಹಾಕೊಂಡು ಸಾಫ್ಟಾಗಿರುತ್ತೆ. ಎರಡು ಕಡೆ ನೀಟಾಗಿ ಬೇಯಿಸ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಚಪಾತಿ ಎಲ್ಲ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಸರ್ವ್ ಮಾಡೋದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ. ಚಪಾತಿಗೂ ಮತ್ತು ಬೀಟ್ರೋಟ್ ಪಲ್ಯಕ್ಕೂ ಒಳ್ಳೆ ಕಾಂಬಿನೇಷನ್ನು. ತಿಂತಾನೇ ಇರಬೇಕು ಅನಿಸುತ್ತೆ. ಅದ್ರ ಜೊತೆ ಸ್ವಲ್ಪ ಮೊಸರಿದ್ರೆ ಸೂಪರಾಗಿರುತ್ತೆ. ಬೀಟ್ರೂಟ್ ಪಲ್ಯ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಷ್ಟು ಟೇಸ್ಟಿಯಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.